ಬನ್ನಿ. ಕಾಳಿ ರೂಪದಲ್ಲಿರುವ ಪ್ರತ್ಯಂಗಿರೆ ದೇವಿಯ ಶಕ್ತಿಗಳಲ್ಲಿ ದೇವತೆಯಾದ ಶಕ್ತಿ ದೇವಸ್ಥಾನ ಇದು. ಈ ಬ್ರಹ್ಮಾಂಡವನ್ನೇ ಕಾಲಕ್ಕೂ ರಕ್ಷಿಸಲು ದೇವತೆಗಳು ಮತ್ತು ದೇವರುಗಳು ವಿವಿಧ ಅವತಾರಗಳನ್ನು ತೆಗೆದುಕೊಂಡಿದ್ದಾರೆ. ಈ ಅವತಾರವೇ ಪ್ರತ್ಯಂಗಿಯ ದೇವಿ. ಈ ಪ್ರತ್ಯಂಗಿಯ ದೇವಿ ಶಕ್ತಿ ದೇವತೆಗಳಲ್ಲಿ ಉಗ್ರ ಸ್ವರೂಪಿಣಿ, ಶತ್ರು ಸಂಹಾರಕ್ಕಾಗಿ ಜನಿಸಿದ ಬಂದವಳು ಈಕೆ. ಶಿವ, ವಿಷ್ಣು ಹಾಗೂ ಆದಿಶಕ್ತಿ ಈ ಮೂವರು ಅಂಶವನ್ನು ಹೊಂದಿದ್ಲು ಈ ದೇವತೆ. ಈಕೆ ಪ್ರತ್ಯಂಗಿಯ ದೇವಿ ಸಿಂಹದ ಮುಖ, ಸ್ತ್ರೀಯ ದೇಹವನ್ನು ಹೊಂದಿದ್ಲು. ಸಿಂಹವನ್ನೇ ವಾಹನವಾಗಿ ಮಾಡಿಕೊಂಡಿದ್ಲು. ಈ ಪ್ರತ್ಯಂಗಿಯ ದೇವಿ ಪುರಾಣ ಕಾಲಗಳಿಂದಲೂ ಪ್ರಸಿದ್ಧವಾಗಿದ್ದ ದೇವತೆ ಈ ಪ್ರತ್ಯಂಗಿರ ದೇವತೆ. ಈ ದೇವತೆಗೆ ಅರಿಶಿನ ಮತ್ತು ಪನ್ನೀರಿನ ನೀರು ಅಭಿಷೇಕವಾಗಿ ಕೊಡಲಾಗುತ್ತಿದೆ. ಇಲ್ಲಿ ನರಸಿಂಹಸ್ವಾಮಿ ಉಗ್ರ ಅವತಾರದಲ್ಲಿ ಹಿರಣ್ಯಕಶಿಪು ಹೊಟ್ಟೆಯ ಬಗೆಯುತ್ತಿರುವುದು ನೋಡಿ ಸ್ನೇಹಿತರೆ. ಈ ದೇವಿಯನ್ನು ಅನ್ಯ ದೇವತೆಗಳ ಥರ ಈ ದೇವಿಯನ್ನು ಪೂಜಿಸುವಂಗಿಲ್ಲ. ಅಮಾವಾಸ್ಯೆ, ಪೌರ್ಣಮಿ ಮತ್ತು ಗ್ರಹಣ ಟೈಮಲ್ಲಿ ತುಂಬ ಶಕ್ತಿ ಹೊಂದಿರುತ್ತೆ ಈ ದೇವಿ. ಇಲ್ಲಿ ಕಷ್ಟ ನಷ್ಟಗಳಿಗೂ ಮಾಟ ಮಂತ್ರಗಳಿಗೂ ಇಲ್ಲಿ ಮೆಣಸಿನಕಾಯಿ ಹೋಮ ಮಾಡ್ತಾರೆ. ಈ ಮೆಣಸಿನಕಾಯಿ ಹೋಮ ಮಾಡಿಸ್ಕೊಂಡ್ರೆ ಪರಿಹಾರ, ಕಟ್ಟಿಟ್ಟ ಬುದ್ಧಿ ಅಂತ ಪುರಾಣಗಳು ಕೂಡ ಹೇಳ್ತಾ ಇದ್ದಾವೆ. ಒಳ್ಳೆಯದು ಮತ್ತು ಕೆಟ್ಟದ್ದು ಸಮತೋಲನವಾಗಿ ನಿಭಾಯಿಸಲು ಈ ತಾಯಿ ಈ ರೂಪವನ್ನು ಎತ್ತಿದ್ದಾಳೆ ಅಂತ ಪುರಾಣಗಳಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಈ ತಾಯಿಗೆ ಅದೇ ಥರ ವಿಶೇಷವಾಗಿ ಪೂಜೆ ಕೂಡ ನಡೆಸ್ತಾ ಇದ್ದಾರೆ. ಹಿರಣ್ಯಕಶಿಪುನನ್ನು ಕೊಂದ ನರಸಿಂಹ ಉಗ್ರ ರೂಪ ಹೊಂದಿರ್ತಾನೆ. ಇದನ್ನು ಕಂಡ ದೇವರುಗಳು ಮತ್ತು ದೇವತೆಗಳು ಭಯಭೀತರಾಗ್ತಾರೆ. ಆಗ ಶಿವನ ಬಳಿ ಹೋಗ್ತಾರೆ. ನಂತರ ಶಿವ ವೀರಭದ್ರನನ್ನು ನರಸಿಂಹನ ಬಳಿ ಕಳಿಸ್ತಾನೆ. ಆಗ ನರಸಿಂಹ ವೀರಭದ್ರನು ಕೊಲ್ಲಲು ಮುಂದಾದಾಗ ಶಿವನು ಶರಬೇಶ್ವರನ ಅವತಾರದಲ್ಲಿ, ನರಸಿಂಹ ಗಂಡಬೇರುಂಡ ಪಕ್ಷಿಯ ಅವತಾರದಲ್ಲಿ ಎತ್ತಿ ಇಬ್ಬರ ನಡುವೆ 18 ದಿವಸಗಳು ಯುದ್ಧ ನಡೆಯುತ್ತದೆ. ಆಗ ಪ್ರತ್ಯಂಗಿಯ ದೇವಿ ಪ್ರತ್ಯಕ್ಷವಾಗಿ ಗಂಡಬೇರುಂಡ ಪಕ್ಷಿಯನ್ನು ನುಂಗಿ ಹಾಕ್ತಾಳೆ. ಈ ರೀತಿ ಪ್ರತ್ಯಂಗಿಯ ದೇವಿ ಸಿಂಹದ ಮುಖ ಹೊತ್ತು ದೇಹ ಆದಿಪರಾಶಕ್ತಿ ರೂಪ ಹೊಂದಿದ್ದಾಳೆ. ಭಕ್ತ ಪ್ರಹ್ಲಾದನ ತಂದೆಯಾದ ಹಿರಣ್ಯಕಶಿಪುನು ಭಕ್ತ ಪ್ರಹ್ಲಾದನ ನೋಡಿ, ನಿನ್ನ ತಂದೆ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ನನ್ನ ತಂದೆ ಎಲ್ಲೆಲ್ಲೂ ಇದ್ದಾನೆ ಅಂತ ಭಕ್ತ ಪ್ರಹ್ಲಾದ ಹೇಳ್ತಾನೆ. ಆಗ ಹಿರಣ್ಯಕಶಿಪು ಇಲ್ಲಿದ್ದಾನ, ಅಲ್ಲಿದ್ದಾನ ನಿನ್ನ ತಂದೆ ಅಂತ ಹೇಳ್ತಾ ತನ್ನ ಕೈಯಿನಲ್ಲಿದ್ದ ಗದೆಯಲ್ಲಿ ತನ್ನ ಕಂಬಗಳನ್ನು ಹೊಡಿತಾ ಬರ್ತಾನೆ. ಆಗ ಉಗ್ರ ರೂಪದ ಅವತಾರದಲ್ಲಿ ದರ್ಶನ ಕೊಡ್ತಾನೆ ನರಸಿಂಹಸ್ವಾಮಿ. ಆ ದರ್ಶನ ಕೊಟ್ಟು ಹಿರಣ್ಯಕಶಿಪುನ ಎದೆಯನ್ನು ಬಗೆಯುವ ದೃಶ್ಯ ನೀವು ಇಲ್ಲಿ ಕಾಣಬಹುದು. ನೀವು ಈ ದೇವಸ್ಥಾನ ನೋಡಿಕೊಂಡು ಆಚೆ ಬಂದ ಮೇಲೆ ಗರ್ಭದ ಗುಡಿ, ಪ್ರತ್ಯಂಗಿ ಗರ್ಭದ ಗುಡಿ ಆಪೋಸಿಟ್ಟು ಹುಲಿಯ ಬಾಯನ್ನು ತೆಗೆದುಕೊಂಡಿರುವ ದೃಶ್ಯ ನೀವು ಇಲ್ಲಿ ಕಾಣ್ಬೋದು. ಕೆಲಸ ಕಾರ್ಯ ಆಗಕ್ಕೆ, ವ್ಯಾಪಾರಗಳಾಗಕ್ಕೆ, ಮನೆ ಕಷ್ಟಗಳು ಪರಿಹಾರ ಆಗಕ್ಕೆ, ಕಡ್ಡಾಯ ಜಗಳ ಪರಿಹಾರ ಆಗಕ್ಕೆ, ಮನೆ ಕಟ್ಟಕ್ಕೆ, ಮನೆ ತಗೊಳ್ಳಕ್ಕೆ, ಸೈಡ್ ವ್ಯಾಪಾರಕ್ಕೆ, ಪ್ರತ್ಯಂಗಿರ ದೇವಿ ಕೋರಿಕೆ ನಿವಾರಣೆ. ಈ ಅಮ್ಮನ ಹತ್ರ ಕಷ್ಟಗಳನ್ನ ಪರಿಹಾರ ಮಾಡ್ತಾನೆ. ಏನು ಅವ್ರು ಏನು ಹೇಳ್ತಾರೋ, ಏನು ಕೇಳ್ತಾರೋ ಆ ಕೋರಿಕೆನ ನೆರವೇರಿಸಿಕೊಡ್ತಾಳೆ. ಪ್ರತ್ಯಂಗಿರಾಜೆ ಜೈ ಜೈ, ಪ್ರತ್ಯಂಗಿರಾಜೆ.